ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕಳಸೇಶ್ವರ ಸ್ವಾಮಿ ಹಾಗೆ ಹೊರನಾಡಿನ ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನ ಹೇಗಿತ್ತು? ಅದೇ ರೀತಿಯಾಗಿ ನನ್ನ ಕುಟುಂಬದೊಂದಿಗೆ ನಾನು ಹಳ್ಳಿಮನೆ ಫಾಲ್ಸ್ನಲ್ಲಿ ಕಳೆದಂತಹ ಸುಮಧುರ ಕ್ಷಣಗಳ ಬಗ್ಗೆ ಹಾಗೆ ಈ ಒಂದು ಪ್ರಯಾಣದ ಕುರಿತು ಮಾಹಿತಿನ ಶೇರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ. ದೇವರ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯನ್ನು ಸ್ವಚ್ಛ ಮಾಡಿ ದೇವರಿಗೆ ಪೂಜೆ ಮಾಡಿ ಇಲ್ಲಿಂದ ಮೊದಲಿಗೆ ಹೊರಟ್ವಿ. ಸೊ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು ನಾವು ಊರು ಬಿಡೋ ಟೈಮಲ್ಲಿ. ಸೊ ಇಲ್ಲಿ ಹಾಗೆ ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಒಂದು ಚೂರು ನಿಲ್ತಿರಲಿಲ್ಲ, ಯಾಕಂದರೆ ಚಿಕ್ಕಮಗಳೂರು ಅಂದರೆ ಗೊತ್ತಿರಬಹುದು, ಮಲೆನಾಡು ಮಳೆಗಳ ನಾಡು ಅಂತ ಹೇಳಿ. ಹೋಗುವಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಗಿತ್ತು. ಆದರೆ ಸುತ್ತಮುತ್ತಲಿರುವಂತಹ ಈ ಒಂದು ಸ್ವಚ್ಛಂದ ಪರಿಸರ, ಏನು ಗ್ರೀನರಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಮಳೆ ಬಂದಿರೋದ್ರಿಂದ ಸುಸ್ತು ಸ್ಟ್ರೈನ್ ಅಂತ ಏನೂ ಅನ್ನಿಸ್ಲಿಲ್ಲ. ಬಟ್ ತುಂಬ ಕರುಸಿರೋದ್ರಿಂದ ಮಕ್ಕಳಿಗೆ ಒಂದು ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಅಂತೂ ಖಂಡಿತ ಆಯಿತು. ಹೊರನಾಡು ಹೋಗಬೇಕು ಅಂದರೆ ನಾವು ಕಳಸದ ಮೇಲೆ ಹೋಗಬೇಕಾಗತ್ತೆ. ಹಾಗಾಗಿ ನಾವು ಮೊದಲು ಕಳಸಕ್ಕೆ ಹೋದ್ವಿ. ಕಳಸದಲ್ಲಿ ಕಳಸೇಶ್ವರ ಸ್ವಾಮಿ ಕೂಡ ತುಂಬಾ ಫೇಮಸ್ಸು. ಬೆಂಗಳೂರಿಂದ ಹೊರಡೋದಾದರೆ ಇದು 300 ಕಿಲೋಮೀಟ್ರ್ ಆಗುತ್ತೆ. ಪ್ರಕೃತಿ ಮಳ್ಳಲ್ಲಿರುವಂತಹ ಒಂದೊಳ್ಳೆ ದೇವಾಲಯ ಅಂತ ಹೇಳ್ಬೋದು. ಇನ್ನು ಫ್ರೀ ಬಸ್ ಆಗಿರೋದ್ರಿಂದ ಎಲ್ಲ ಕಡೆಯಿಂದನೂ ಓಡಾಡಬಹುದು. ಇನ್ನು ಕಳಸದಲ್ಲಿರುವಂತಹ ಪ್ರಮುಖ ದೇವಸ್ಥಾನ ಅಂದರೆ ಅದು ಚಂದ್ರನಾಥ ಸ್ವಾಮಿ ದೇವಸ್ಥಾನ, ಕಳಸೇಶ್ವರ ಸ್ವಾಮಿ, ಹನುಮಾನ್ ದೇವಾಲಯ, ವೆಂಕಟರಮಣ ದೇವಸ್ಥಾನ, ರಂಜಾಲ್ ಮಹಾಲಕ್ಷ್ಮಿ ದೇವಸ್ಥಾನ, ಇನ್ನು ವಸಿಷ್ಠ ಆಶ್ರಮ ಕಳಸದಲ್ಲಿರುವಂತಹ ಪ್ರಮುಖ ದೇವಾಲಯಗಳಾಗಿದೆ. ಸೊ ನಾವು ಹಾಗೆ ಇಲ್ಲಿಂದ ಕಳಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ನೀವು ನೋಡ್ತಿರ್ಬೋದು, ಇದು ಎಂಟ್ರೆನ್ಸು. ನಾವು ಎಂಟ್ರಿ ಆಗಿದ್ದು ಬ್ಯಾಕ್ ಸೈಡಲ್ಲಿ ಇನ್ನೂ ಒಂದು ಗೇಟ್ ಇತ್ತು, ಅಲ್ಲಿಂದ ನಾವು ಎಂಟ್ರಿ ಆದ್ವಿ. ಮಳೆ ಬಂದು ನಿಂತಿತ್ತು. ಬೆಳಗ್ಗೆ ಮುಂಚೆ ಆಗಿರೋದ್ರಿಂದ ತುಂಬ ಏನು ಕ್ರೌಡ್ ಇರಲಿಲ್ಲ. ಮಕ್ಕಳು ಆಲ್ರೆಡಿ ಲ್ಯಾಂಡ್ ಆಗಿದ್ದರು ಒಂದು ಪ್ಲೇಸಲ್ಲಿ. ಸೊ ನಾವಿಲ್ಲಿಂದ ಚೀಟಿ ತೊಗೊಂಡು ಒಳಗಡೆ ಹೋದ್ವಿ. ಬಟ್ ಒಳಗಡೆ ಫೋಟೋಗ್ರಫಿ ಅಲೋಡ್ ಇಲ್ಲ. ಹಾಗಾಗಿ ನಾನು ಎಂಟ್ರೆನ್ಸ್ ತನಕ ಮಾತ್ರ ಇದು ವಿಡಿಯೋ ಮಾಡಿದ್ದೀನಿ. ಪಲ್ಲಕ್ಕಿ ಎಲ್ಲ ನೋಡ್ತಿರಬಹುದು. ಇನ್ನು ಕಳಸೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ಕೇಳೋದಾದರೆ, ಈ ಕಳಸ ಅನ್ನೋ ಪಟ್ಟಣ ಭದ್ರಾ ನದಿ ದಡದಲ್ಲಿರುವಂತಹ ಒಂದು ಪವಿತ್ರ ಕ್ಷೇತ್ರ ಅಂತ ಹೇಳ್ಬೋದು. ದಂತಕಥೆ ಪ್ರಕಾರ ಹಿಮಾಲಯದಲ್ಲಿ ಶಿವ ಮತ್ತು ಪಾರ್ವತಿ ಮದುವೆ ಆಗೋ ಸಮಯದಲ್ಲಿ ಇಡೀ ದೇವತೆಗಳ ಒಂದು ಪ್ರೆಸೆನ್ಸಿಂದ ಭೂಮಿಯಲ್ಲಿರುವಂತಹ ಚಲನೆಯಲ್ಲಿ ಬದಲಾವಣೆ ಆಯ್ತಂತೆ. ಆಗ ಶಿವ ಮಹಾನ್ ಋಷಿ ಅಗಸ್ತ್ಯರವ್ರನ್ನ ದಕ್ಷಿಣಕ್ಕೆ ಪ್ರಯಾಣ ಮಾಡಿ ಭೂಮಿಯಲ್ಲಾಗ್ತಿರುವಂತಹ ಚಲನೆನ ಸಮತೋಲನ ಮಾಡಬೇಕು ಅಂತ ಹೇಳಿ ಅವ್ರನ್ನ ವಿನಂತಿಸ್ಕೊಂಡ್ರಂತೆ. ಆಗ ಅಗಸ್ತ್ಯ ಮುನಿಗಳು ಇದಕ್ಕೆ ಆಯಿತು, ನೀವು ಹೇಳಿದಂತೆಯೇ ಇಲ್ಲಾಗ್ತಿರುವಂತಹ ಒಂದು ಚಲನೆನ ನಾನು ಸಮತೋಲನಗೊಳಿಸ್ತೀನಿ, ಆದರೆ ಎಲ್ಲ ದೇವತೆಗಳ ಹಾಗೇ ನಾನು ಕೂಡ ನಿಮ್ಮ ಮದುವೆನ ಅಂದರೆ ವಿವಾಹನ ನೋಡಬೇಕು ಅಂತ ಹೇಳಿ ಕೇಳ್ಕೊಂಡ್ರಂತೆ. ಅದಕ್ಕೆ ಶಿವ, ನೀವು ಎಲ್ಲಿ ನಿಲ್ಲಿಸ್ತೀರೋ ಅಲ್ಲಿಂದನೇ ನೀವು ನನ್ನ ವಿವಾಹವನ್ನು ನೋಡ್ಬೋದು ಅಂತ ಹೇಳಿ ವರ ಕೊಟ್ರಂತೆ. ನಂತರ ಅಗಸ್ತ್ಯ ಮುನಿಗಳು ದಕ್ಷಿಣಕ್ಕೆ ಹೋಗಿ ಅಲ್ಲಿ ಸೃಷ್ಟಿನ ಸಮತೋಲನಗೊಳಿಸಿದ್ರಂತೆ. ಅಲ್ಲಿಂದನೇ ಶಿವ ಪಾರ್ವತಿಯ ಮದುವೆನ ಅವರು ವೀಕ್ಷಿಸಿದ್ರಂತೆ. ಹಾಗಾಗಿ ಅಗಸ್ತ್ಯ ಋಷಿಗೆ ಕಾಣಿಸ್ಕೊಂಡಂತಹ ಶಿವಲಿಂಗ ಇಲ್ಲಿ ನೀವು ನೋಡಬಹುದು. ಹಾಗೆ ಅಗಸ್ತ್ಯ ಋಷಿಗೆ ಅವರ ಕಮಂಡಲದಲ್ಲಿ ಶಿವಲಿಂಗ ಕಾಣಿಸ್ಕೊಳ್ಳುತ್ತೆ. ಆ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದನ್ನು ಕಳಸೇಶ್ವರ ಅಂತ ಹೇಳಿ ಕರೀತಾರೆ. ಹಾಗೆ ಈ ಕಳಸೇಶ್ವರ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಅಂತ ಹೇಳಿ ಕೂಡ ಕರೀತಾರೆ. ಬೆಳ್ಳಿ ಮಂಟಪದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದನ್ನ ನೀವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಈ ಒಂದು ದೇವಾಲಯದಲ್ಲಿ ಸರ್ವಾಂಗ ಸುಂದರಿ ಅಮ್ಮನವರನ್ನ ಕೂಡ ನೀವು ನೋಡಬಹುದು. ಇದು ಇದ್ರ ಪಕ್ಕದಲ್ಲೇ ಇದೆ. ಹಾಗೆ ದೇವಸ್ಥಾನಕ್ಕೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳು ಕೂಡ ಇಲ್ಲೇ ಸಿಗುತ್ತೆ. ಹಾಗೆ ಚೀಟಿ ಕೂಡ ಇಲ್ಲೇ ಮಾಡಿಸ್ಬಹುದು. ಹಾಗೆ ಕಳಸ ಪವಿತ್ರ ಪಂಚತೀರ್ಥಗಳಿಗೆ ಹೆಸರುವಾಸಿಯಾಗಿದೆ. ವಸಿಷ್ಠ ತೀರ್ಥ ಅಂದರೆ ಈ ತೀರ್ಥ ವಸಿಷ್ಠ ಋಷಿಯ ಕಾರಣದಿಂದ ವಿಶೇಷ ಆಗಿರುವಂಥದ್ದು. ಹಾಗೆ ನಾಗತೀರ್ಥ, ಇಲ್ಲಿ ಸ್ನಾನ ಮಾಡೋದ್ರಿಂದ ನಾಗದೋಷ ನಿವಾರಣೆ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ. ಕೋಟಿ ತೀರ್ಥ, ಗಿರಿಜಾ ಕಲ್ಯಾಣದ ಸಮಯದಲ್ಲಿ ಅಗಸ್ತ್ಯ ಋಷಿಯ ಕೋರಿಕೆ ಮೇರೆಗೆ ಕೋಟಿ ದೇವತೆ ಇಲ್ಲೇ ಉಳಿದಿದ್ರು ಅನ್ನೋ ನಂಬಿಕೆ. ಹಾಗೆ ರುದ್ರತೀರ್ಥ, ಇಲ್ಲಿ ಪಿಂಡವನ್ನು ಅರ್ಪಿಸೋದು
ಹಾಗೆ ವಿಷ್ಣುಪಾದ ಅಥವಾ ಗಾಯದಲ್ಲಿ ಪಿಂಡವನ್ನು ಅರ್ಪಿಸಿದಷ್ಟೇ ಮಂಗಳಕರ ಅಂತ ಹೇಳಿ ನಂಬಿದ್ದಾರೆ. ಹಾಗೆ ಅಂಬಾತೀರ್ಥ ಪಾರ್ವತಿ ದೇವಿಯ ಪವಿತ್ರ ಜಲತಾಣ ಅಂತ ಹೇಳಿ ಕರೆಯುವಂಥದ್ದು. ಇದಿಷ್ಟು ಕಳಸೇಶ್ವರ ದೇವಾಲಯದ ಒಂದು ಪುಟ್ಟ ಕಿರುಪರಿಚಯ. ನಾವು ಈ ಕಳಸೇಶ್ವರ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ನಾವು ಹೊರನಾಡಿಗೆ ಹೊರಟ್ವಿ. ಕಳಸದಿಂದ ಹೊರನಾಡಿಗೆ ಕೇವಲ 13 ಕಿಲೋಮೀಟ್ರು ಅಷ್ಟೇ. ಪಾರ್ವತಿ ದೇವಿಯ ಅವತಾರ ಆಗಿರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಇಲ್ಲಿ ನೆಲೆಸಿರುವಂಥದ್ದು. ಅನ್ನಪೂರ್ಣ ಅಂದರೆ ಅನ್ನ ಅಂದರೆ ಆಹಾರ, ಪೂರ್ಣ ಅಂದರೆ ಸಂಪೂರ್ಣ ಅಥವಾ ಪರಿಪೂರ್ಣ. ಆದ್ದರಿಂದ ಅನ್ನಪೂರ್ಣ ಅನ್ನೋ ಹೆಸರು ಸಂಪೂರ್ಣ ಆಹಾರ ಅಂತ ಹೇಳಿ ಪರಿಗಣಿಸುವಂಥದ್ದು. ಅಂದರೆ ಈ ದೇವಿನ ಆಹಾರದ ದೇವತೆ ಅಂತ ಹೇಳಿ ಪೂಜಿಸುವಂಥದ್ದು. ಇಲ್ಲಿ ನೀವು ಬೆಳೆದಿರುವಂಥ ಯಾವುದೇ ಒಂದು ಬೆಳೆನ ತಂದು ಕೊಟ್ಟರೆ ಅದು ಸಮೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇರುವಂಥದ್ದು. ಹಾಗೆ ಈ ದೇವಾಲಯದಲ್ಲಿ ದೇವಿ ವಿಗ್ರಹಗಳನ್ನ ನೀವು ನೋಡೋದಾದರೆ 4 ಕೈಗಳಲ್ಲಿ ಶಂಖ, ಚಕ್ರ, ಶ್ರೀಚಕ್ರ, ಹಾಗೆ ದೇವಿ ಗಾಯತ್ರಿಯನ್ನು ಹಿಡಿದಿರುವಂತಹ ಅನ್ನಪೂರ್ಣೇಶ್ವರಿ ಪೀಠದ ಮೇಲೆ ನಿಂತಿರುವಂಥ ದೈವಿಕ ವಿಗ್ರಹನ ನೀವು ನೋಡ್ಬೋದು. ವಿಗ್ರಹ ತಲೆಯಿಂದ ಪಾದ ತನಕನೂ ಕೂಡ ಚಿನ್ನದಿಂದ ಮುಚ್ಚಲ್ಪಟ್ಟಿರುವಂಥದ್ದು. ಸೊ ಇಲ್ಲಿಗೆ ಬರುವಂತಹ ಜನರಿಗೆ ಯಾವತ್ತಿಗೂ ಆಹಾರ ಅಥವಾ ಧಾನ್ಯದ ಕೊರತೆ ಆಗೋದೇ ಇಲ್ಲ ಅನ್ನೋ ನಂಬಿಕೆ ಕೂಡ ಇದೆ. ಸೊ ನಮಗೆ ದೇವರ ದರ್ಶನ ಆಯಿತು. ದೇವರ ದರ್ಶನ ಆದಮೇಲೆ ನಾವು ಊಟಕ್ಕೆ ಅಂತ ಹೇಳಿ ಬಂದ್ವಿ. ತುಂಬ ಚೆನ್ನಾಗಿತ್ತು ಊಟ ಕೂಡ. ಹಾಗೆಯೇ ಶ್ರೀ ಶರನ್ನವರಾತ್ರ ಮಹೋತ್ಸವ ಇರೋದ್ರಿಂದ ಸಂಗೀತ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ರು. ಹಾಗೆ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ದಂತಕಥೆನ ನೋಡೋದಾದರೆ ಒಂದ್ಸಲ ಶಿವ ಮತ್ತು ಪಾರ್ವತಿ ದೇವಿ ಇಬ್ಬರು ನಡುವೆ ವಾದ ವಿವಾದ ನಡೀತಂತೆ. ಅದು ಮುಂದುವರೆದ ಹಾಗೆ ಆಹಾರ ಸೇರಿದಂತೆ ಜಗತ್ತಿನಲ್ಲೆಲ್ಲದೂ ಕೂಡ ಭ್ರಮೆ ಅಂತ ಹೇಳಿ ಶಿವ ಹೇಳಿದ್ರಂತೆ. ಅವು ಹೇಳಿರುವಂಥ ಮಾತನ್ನ ತಪ್ಪು ಅಂತ ಹೇಳಿ ತಿಳಿಸೋಕ್ಕೋಸ್ಕರ ಪಾರ್ವತಿ ದೇವಿ ಅಲ್ಲಿಂದ ಕಣ್ಮರೆಯಾಗ್ತಾರೆ. ಕಣ್ಮರೆಯಾದ ನಂತರ ಪ್ರಕೃತಿಯನ್ನು ನಿಶ್ಚಲಗೊಳಿಸ್ತಾರೆ. ಈ ಕಾರಣದಿಂದ ಪ್ರಪಂಚದಾದ್ಯಂತಹ ಬರ ಆವರಿಸ್ಕೊಳ್ಳುತ್ತೆ. ಸುತ್ತ ಇರುವಂತಹ ಜನಜೀವನ ಅಸ್ತವ್ಯಸ್ತಗೊಳ್ಳುತ್ತೆ. ಅದರ ನಂತರ ಋಷಿಗಳು ಪಾರ್ವತಿಯ ಕರುಣೆಗಾಗಿ ಪ್ರಾರ್ಥಿಸಿದಾಗ ಶಿವ ಪಾರ್ವತಿಯ ಬಳಿ ತನ್ನ ತಪ್ಪೇನು ಅಂತ ಹೇಳಿ ಅರ್ಥ ಆಗಿದೆ ಅಂತ ಹೇಳಿ ಆಕೆಯ ಮನ ಒಲಿಸ್ತಾರಂತೆ. ಬಳಿಕ ಪಾರ್ವತಿ ದೇವಿ ಶಿವನಿಗೆ ಕಾಣಿಸ್ಕೊಂಡು ಎಲ್ಲರಿಗೂ ಆಹಾರವನ್ನು ವಿತರಿಸ್ತಾಳೆ. ಅಂದಿನಿಂದ ದೇವಿಯನ್ನು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಅಂತ ಹೇಳಿ ಪೂಜಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ದಂತಕಥೆಯಲ್ಲಿ ಇರುವಂಥದ್ದು. ದೇವಿಯ ದರ್ಶನವನ್ನು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ನಾವಿಲ್ಲಿಂದ ಹೊರಟ್ವಿ. ಹೋಗುವಾಗ ನಾವು ಕಳಸದ ಮೇಲೆ ಹೋಗಲಿಲ್ಲ, ಹಳ್ಳಿಮನೆ ಫಾಲ್ಸ್ ಈ ಮೂಲಕ ಹೋದ್ವಿ. ಸೊ ತುಂಬಾ ಚೆನ್ನಾಗಿದೆ. ನೋಡ್ತಿರ್ಬೋದು ಹಳ್ಳಿ ವಾತಾವರಣ. ಈಗ ಸಿಟಿಲಿದ್ದವರಿಗೆ ಹಳ್ಳಿ ವಾತಾವರಣ ನೋಡಬೇಕು ಅಂತ ಹೇಳಿದ್ರೆ ಒಂದೊಳ್ಳೆ ಚಾನ್ಸು, ಮಿಸ್ ಮಾಡ್ಕೋಬೇಕು ಅಂತ ಹೇಳಿ ಅನಿಸಲ್ಲ. ಸೊ ನಾವು ಇಲ್ಲಿಂದ ಹೊರಟ್ವಿ. ನೋಡ್ತಿರ್ಬೋದು ನೀವು ಸುತ್ತಮುತ್ತ ಯಾವ ರೀತಿ ಇದೆ ಅಂತ ಹೇಳಿ. ಸ್ವಚ್ಛಂದ ಗಾಳಿ, ಸ್ವಚ್ಛಂದ ಪರಿಸರ, ಸ್ವಚ್ಛಂದ ಹಸಿರು ಅಂತ ಹೇಳ್ತಾರಲ್ಲ, ಹಾಗಿತ್ತು ನೋಡೋಕ್ಕೆ. ಎಲ್ಲ ಕಡೆಯೂ ಅಲ್ಲಿ ಚಿತ್ರಿಸಿರುವಂಥ ಚಿತ್ರಣ ಕೂಡ ಮನಸ್ಸನ್ನು ಸೆಳೆಯೋ ಹಾಗೆ ಇತ್ತು. ಹಾಗೆ ಹಳ್ಳಿ ಮನೆ ಶೈಲಿಲಿ ಹಟ್ ಕೂಡ ಮಾಡಿದರು. ವಾಪಸ್ ಬರುವಾಗ ತೋರಿಸ್ತೀನಿ. ನಾವು ಹೋಗೋಕ್ಕಿಂತ ಮುಂಚೆ ಹಾಗೆ ಎಲ್ಲರೂ ಹೋಗ್ತಾಯಿದ್ರು. ಕಾರಂಜಿ ಕೂಡ ಇತ್ತು, ಆದರೆ ಮಳೆ ಆಗಿರೋದ್ರಿಂದ ಎಲ್ಲದನ್ನೂ ಓಪನ್ ಮಾಡಿರಲಿಲ್ಲ. ಸೊ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಹಳ್ಳಿ ಮನೆ ಫಾಲ್ಸ್ ಪ್ರವೇಶ ಅಂತ ಹೇಳಿ ಕೊಟ್ಟಿದ್ದಾರೆ. ಒಬ್ಬರಿಗೆ ಟಿಕೆಟ್ಗೆ 20 ರೂಪಾಯಿ ತಗೊತಾರೆ. 20 ರೂಪಾಯಿ ಕೊಟ್ಟರೆ ಲಾಸ್ ಅಂತ ಏನೂ ಇಲ್ಲ. ನಮ್ಮ ಕರ್ನಾಟಕದಲ್ಲಿರುವಂತಹ ಈ ಒಂದು ಫಾಲ್ಸ್ನ ನೀವು ನೋಡಿದ್ರೆ ಖುಷಿಯಾಗುತ್ತೆ. ಹಾಗೆ ಮಳೆ ಬಿದ್ದಿರೋದ್ರಿಂದ ಸುತ್ತಲಿರುವಂತಹ ಎಲ್ಲ ಗಿಡಮೂಲಿಕೆಗಳು ಅಥವಾ ಜೀವರಾಶಿಗಳು ಅಥವಾ ಜೀವ ವೈವಿಧ್ಯತೆನ ನೋಡ್ತಾ ಇದ್ದರೆ ಒಂಥರ ಮನಸ್ಸಿಗೆ ಮುದ ಅಂತ ಹೇಳ್ಬೋದು. ಎಲ್ಲ ಫ್ಲವರಿಂಗ್ ಸೀಸನ್ ಇವಾಗ. ಸೊ ಎಲ್ಲ ಫ್ಲವರ್ಸು ನೋಡೋಕ್ಕೂ ಒಂಥರ ಖುಷಿ ಆಗ್ತಿತ್ತು. ನೀವು ನೋಡ್ತಿರ್ಬೋದು ಮೈಮೋಸ ಪುಡಿಕ, ಟಚ್ ಮಿ ನಾಟ್ ಅಂತೀವಲ್ಲ ಅದು, ಕೊಲಕೇಶಿ ಆಗಿರ್ಬೋದು, ಇವೆಲ್ಲದೂ ಇತ್ತು. ಸೊ ಹಾಗೆ ನಾವು ನಡ್ಕೊಂಡು ಮುಂದಕ್ಕೆ ಹೋದ್ವಿ. ಈಗಂತೂ ಮಲೆನಾಡು ಕಡೆ ಚಿಕ್ಕ ಚಿಕ್ಕ ಫಾಲ್ಸು ಹರಿತಾನೇ ಇರುತ್ತೆ, ಯಾಕಂದರೆ ಮಳೆ ಆಗಿರೋದ್ರಿಂದ. ಬಟ್ ಬೇಸಿಗೆಗಾಲದಲ್ಲಿ ಅದು ಸ್ಟಾಪ್ ಆಗಿರುತ್ತೆ. ಈ ಟೈಮಲ್ಲಿ ನೀವು ಈ ಒಂದು ಪರಿಸರನ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ವಿಸಿಟ್ ಮಾಡೋಕ್ಕೆ ಒಂದು ಒಳ್ಳೆ ಸಮಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡ್ತಿರ್ಬೋದು ಇಲ್ಲಿಂದನೇ ಖುಷಿಯಾಗಿ ಮಕ್ಕಳು ಕೂಡ ಓಡೋಗ್ತಿದ್ರು, ಅಂದರೆ ಫಾಲ್ಸ್ನ ನೋಡಬೇಕು ಅಂತ ಹೇಳಿ.
ತುಂಬ ಜೋರಾಗಿ ಅಂದರೆ ರಭಸವಾಗಿ ಬೀಳೋವಂಥದ್ದು ಏನೂ ಇರಲಿಲ್ಲ. ಹಾಗೆ ತುಂಬ ಕಡಿಮೆ ಅಂತಲೂ ಹೇಳೋಂಗಿಲ್ಲ, ಚೆನ್ನಾಗೇ ಇತ್ತು, ಅಂದರೆ ಎಂಜಾಯ್ ಮಾಡೋಂಗಿತ್ತು. ಮೇಲಿಂದ ನೀರು ಬರ್ತಾಯಿತ್ತು, ಎಲ್ಲ ಮಕ್ಕಳು ಅದನ್ನು ಆಶ್ಚರ್ಯವಾಗಿ ನೋಡ್ತಾಯಿದ್ರು. ಹಾಗೆ ಪ್ರತಿಯೊಂದು ಕಲ್ಲ ಮೇಲೂ ಕೂಡ ಹಳ್ಳಿಗೆ ಸಂಬಂಧಪಟ್ಟಂತಹ ವರ್ಡಿಂಗ್ಸ್ಗಳನ್ನ ಬರೆದಿದ್ರು. ಅವರಿಗೂ ಕೂಡ ಖಂಡಿತ ನಾವು ಇದ್ರ ಮೂಲಕ ಅಪ್ರಿಷಿಯೇಟ್ ಮಾಡಲೇಬೇಕು, ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳಿ. ಸೊ ಸಿಟಿಲಿರೋರು, ಹಳ್ಳಿಯಿಂದ ಸ್ವಲ್ಪ ದೂರ ಇರೋರು ಈ ಟೈಮಲ್ಲಿ ಮಲೆನಾಡಿಗೆ ವಿಸಿಟ್ ಮಾಡಿ, ಹಾಗೆ ಇಲ್ಲಿರುವಂತಹ ಈ ಒಂದು ಪ್ರಕೃತಿನ, ಪರಿಸರನ ನೋಡಿ ಖುಷಿಪಡಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಹಾಗೆ ಒಮ್ಮೆ ಎಂಜಾಯ್ ಮಾಡ್ಕೊಬನ್ನಿ. ಫಾಲ್ಸ್ ಹತ್ರ ಹೋಗೋಣ ಅಂತ ಹೇಳಿ ನಾವು ಗೊತ್ತಲ್ಲ ಅಡ್ರೂಡಿಂದ ಹೋಗಿದ್ವಿ. ಫಾಲ್ಸ್ ಹತ್ರ ಹೋಗಿ ಒಂದು ಫೋಟೋ ಕ್ಲಿಕ್ಕಿಸ್ಕೊಳೋದ್ರಲ್ಲಿ ಇರುವಂಥ ಮಜಾನೇ ಬೇರೆ. ಸ್ಯಾರಿ ಉಟ್ಟಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಸ್ನಾನ ಮಾಡ್ಬೋದಿತ್ತು, ಅಷ್ಟೊಂದು ಖುಷಿಯಾಯಿತು. ಸೊ ವಾಪಸ್ ನಾವು ಫಾಲ್ಸಲ್ಲಿ ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ನಾ ಹಟ್ ಅಂತ ಹೇಳಿದ್ನಲ್ಲ, ಅಲ್ಲಿ ಗೀಜುಗನ ಗೂಡು ನೀವು ನೋಡ್ತಿರ್ಬೋದು, ಆದರೆ ಅದರಲ್ಲಿ ಏನೂ ಇಲ್ಲ, ಬಟ್ ಹಳ್ಳಿ ಮನೆ ಶೈಲಿಯಲ್ಲಿ ಮಾಡಿದರು. ಹಾಗೆ ಡಸ್ಟ್ಬಿನ್ಗಳು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮುಂದೆ ಹಳ್ಳಿ ಮನೆ ಪ್ರಾಡಕ್ಟ್ಸ್ಗಳು, ಅಂದರೆ ಹಳ್ಳಿಲಿ ಸಿಗುವಂತಹ ಜೀವರಾಶಿಗಳನ್ನ ಬಳಸಿ ಮಾಡಿರುವಂತಹ ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ಸೇಲ್ ಮಾಡ್ತಾಯಿದ್ರು. ಹಪ್ಪಳ, ಸಂಡಿಗೆ, ಗಾಂಧಾರಿ ಮೆಣಸು, ಪುನರ್ಪುಳಿ ಜ್ಯೂಸಸ್ಸು, ಚಕ್ಕೆ, ಲವಂಗ, ಕಾಂಡಿಮೆಂಟ್ಸ್ಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ನೋವಿನೆಣ್ಣೆ ಎಲ್ಲದೂ ಇತ್ತು. ಹಾಗೆ ಒಮ್ಮೆ ನೋಡ್ಕೊಬನ್ನಿ. ಹಾಗೆ ದೇವಿಗೆ ಕೊಡೋಕ್ಕೆ ಬ್ಲೌಸ್ ಪೀಸಸ್ಗಳು, ಹಾಗೆ ಹೋಮ್ ಮೇಡ್ ಪರ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ಯಾರಾದರೂ ಈಚೆ ಬಂದರೆ ಹಳ್ಳಿ ಮನೆಯ ಪ್ರಾಡಕ್ಟ್ಸ್ಗಳು ಬೇಕು ಅಂದರೆ ಇಲ್ಲಿ ಪರ್ಚೇಸ್ ಮಾಡಬಹುದು. ಇಲ್ಲಿ ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ ಕೂಡ ತುಂಬಾ ಫೇಮಸ್ಸು. ಅದಾದಮೇಲೆ ನಾವು ಹಳ್ಳಿ ಮನೆಗೆ ಹೋಗಿದ್ವಿ. ಹಳ್ಳೀಲಿ ಆಗಿನ ಕಾಲದ ಮಲೆನಾಡಲ್ಲಿ ಬಳಸ್ತಾ ಇದ್ದಂತಹ ಕುರ್ಚಿ ಆಗಿರ್ಬೋದು, ಅಲ್ಲಿರುವಂಥ ವಾತಾವರಣ ಇಲ್ಲಿ ನೀವು ನೋಡ್ಬೋದು. ದೇವಸ್ಥಾನದ ಪಯಣದ ಜೊತೆಗೆ ಈ ಒಂದು ಸುಂದರ ನಿಸರ್ಗವನ್ನು ನೋಡೋಕ್ಕೆ ಒಂದೊಳ್ಳೆ ಅವಕಾಶ ಅಂತ ಹೇಳಿದ್ರೆ ಖುಷಿಯಾಗ್ಬೋದು. ಸೊ ಹೀಗಿತ್ತು ನಮ್ಮ ಈ ಒಂದು ಜರ್ನಿ. ಸೊ ನಾವು ಇಲ್ಲಿ ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ನಾವು ಹೊರಟ್ವಿ. ಹಾಗೆ ಕೊನೆಯದಾಗಿ ಚಕ್ಕೋತ ಮರ ಕೂಡ ಇಲ್ಲಿತ್ತು, ಬಟ್ ಆದರೆ ಮರ ಹತ್ತಿ ಚಕ್ಕೋತ ಹಣ್ಣು ಕುಯ್ಯೋಕ್ಕಾಗಲಿಲ್ಲ. ಹೀಗಿತ್ತು ನಮ್ಮ ಈ ಒಂದು ಜರ್ನಿ. ಹಾಗೆ ಕೊನೆಯದಾಗಿ ನಾವಲ್ಲಿ ಕ್ಲಿಕ್ಕಿಸ್ಕೊಂಡ ಕೆಲವೊಂದು ಫೋಟೋಸ್ನ ಕೂಡ ಇಲ್ಲಿ ಹಾಕಿದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಹಾಗೆ ನಾ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ಬರಿಗೂ ಶೇರ್ ಮಾಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು.